ಯಾರೆಲ್ಲ 1ನೇ ಕಾರ್ಡನ್ನು ಆಯ್ಕೆ ಮಾಡಿದ್ದೀರೋ, ಅದರಲ್ಲಿ ಬಾಬಾ ಅವರು ನಿಮಗೆ ಏನನ್ನ ಸಂದೇಶ ಕೊಡುತ್ತಿದ್ದಾರೆ ಎಂದು ನೋಡೋಣ ಬನ್ನಿ. ಈ ಕಾರ್ಡ್ ಈ ತಿಂಗಳು ನಿಮ್ಮಿಬ್ಬರ ನಡುವೆ ಸಮಾಧಾನ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ಸಂಬಂಧದಲ್ಲಿ ಯಾವಾಗಲೂ ಒಂದಲ್ಲ ಒಂದು ಗದ್ದಲ, ಒತ್ತಡ ಅಥವಾ ಗೊಂದಲ ಇರುತ್ತದೆ. ಆದರೆ ಈ ತಿಂಗಳು ಅವೆಲ್ಲವೂ ಕಡಿಮೆಯಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುವಂತಹ ವಾತಾವರಣ ನಿರ್ಮಾಣವಾಗಲಿದೆ ಅಂತ ತಿಳಿಸ್ತಾ ಇದೆ. ಅಂದರೆ ಇಬ್ಬರ ನಡುವೆ ಸಮಾಧಾನದ ಮಾತುಕತೆಗಳು ನಡೆಯುತ್ತವೆ. ಕಳೆದ ಕೆಲವು ದಿನಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅವು ಈ ತಿಂಗಳಲ್ಲಿ ಬಗೆಹರಿಯಲಿವೆ. ಹಿಂದೆ ನಡೆದ ಜಗಳಗಳು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಲ್ಲಿ ಆದ ತಪ್ಪುಗಳು, ಮನಸ್ತಾಪಗಳು ದೂರವಾಗುತ್ತವೆ. ಯಾರು ಸರಿ ಯಾರು ತಪ್ಪು ಎಂದು ವಾದ ಮಾಡುವ ಬದಲು ಸಂಬಂಧ ಮುಖ್ಯ ಎಂದು ನೀವು ನಿರ್ಧರಿಸುವ ಸಮಯವಿದು. ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಕಾಲವಿದು. ಮನಸ್ಸು ಹಗುರವಾಗುತ್ತದೆ. ಸಂಬಂಧಗಳಲ್ಲಿ ಗೊಂದಲವಿದ್ದಾಗ ಮನಸ್ಸು ಸದಾ ಭಾರವಾಗಿರುತ್ತದೆ. ಆದರೆ ಈ ತಿಂಗಳು ಆತಂಕ ದೂರವಾಗಿ ನೀವು ನಿರಾಳವಾಗಿರುತ್ತೀರಾ. ಸಂಗಾತಿಯ ಜೊತೆ ಇದ್ದಾಗ ಯಾವುದೇ ಒತ್ತಡವಿಲ್ಲದೆ ಖುಷಿಯಾಗಿ ಇರುತ್ತೀರಾ. ಪರಸ್ಪರ ಒಬ್ಬರ ಮೇಲೊಬ್ಬರು ನಂಬಿಕೆ ಹೆಚ್ಚಾಗುವ ಸಮಯವಿದು. ಯಾವುದೇ ಸಂಬಂಧಕ್ಕೆ ಬುನಾದಿಯೇ ನಂಬಿಕೆ. ಈ ಕಾರ್ಡ್ನ ಪ್ರಕಾರ ನಿಮ್ಮ ಸಂಗಾತಿ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಭರವಸೆ ನಿಮಗೆ ಮೂಡುತ್ತದೆ. ಅನುಮಾನಗಳು ದೂರವಾಗಿ ಗೌರವ ಮತ್ತು ವಿಶ್ವಾಸ ದುಪ್ಪಟ್ಟಾಗುತ್ತದೆ. ಒಟ್ಟಾರೆ ಹೇಳುವುದಾದರೆ ಈ ತಿಂಗಳು ನಿಮ್ಮ ಸಂಬಂಧದಲ್ಲಿ ಹೊಸ ಆರಂಭ ಕಾಣುತ್ತಿದೆ. ಮುನಿಸು ಮರೆತು ಒಂದಾಗಲು ಇದು ಪರ್ಫೆಕ್ಟ್ ಸಮಯ. ಯಾರೆಲ್ಲ 2ನೇ ಕಾರ್ಡನ್ನು ಆಯ್ಕೆ ಮಾಡಿದ್ದೀರೋ ಅವರಿಗೆ ಬಾಬಾ ಅವರು ಏನನ್ನ ಸಂದೇಶ ಕೊಡುತ್ತಿದ್ದಾರೆ ಎಂದು ನೋಡೋಣ ಬನ್ನಿ. ಈ ಕಾರ್ಡ್ನಲ್ಲಿ ಒಂದು ವಿಶೇಷ ಸ್ಥಾನವಿದೆ. ಇದು ಕೇವಲ ಪ್ರೀತಿಯನ್ನು ಮಾತ್ರವಲ್ಲ, ಇಬ್ಬರ ವ್ಯಕ್ತಿಗಳ ನಡುವಿನ ಸಮಾನತೆ ಮತ್ತು ಸಮತೋಲನವನ್ನು ಪ್ರತಿನಿಧಿಸ್ತಾ ಇದೆ. ಅಂದರೆ ನೀವು ನೀಡುವ ಪ್ರೀತಿಗೆ ಪ್ರತಿಯಾಗಿ ಅಷ್ಟೇ ಗೌರವ ಮತ್ತು ಪ್ರೀತಿ ನಿಮಗೆ ಸಿಗಲಿದೆ ಎಂದರ್ಥ. ಈ ತಿಂಗಳು ನಿಮ್ಮಿಬ್ಬರ ನಡುವೆ ಆಳವಾದ ಭಾವನಾತ್ಮಕ ಬೆಸುಗೆ ಏರ್ಪಡಲಿದೆ. ಕೆಲವು ಮೇಲ್ನೋಟದ ಮಾತಿನ ಬದಲಾಗಿ ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಕನೆಕ್ಷನ್ ಬೆಳೆಯುತ್ತಿದೆ. ಈ ತಿಂಗಳು ಅದು ಸಾಧ್ಯವಾಗುತ್ತದೆ. ನಿಮ್ಮಿಬ್ಬರ ಗುರಿ ಮತ್ತು ಆಲೋಚನೆಗಳು ಒಂದೇ ದಿಕ್ಕಿನಲ್ಲಿ ಸಾಗಲಿವೆ. ಮಾತಿಗಿಂತ ಭಾವನೆಗಳಿಗೆ ಹೆಚ್ಚು ಬೆಲೆ ಸಿಗುತ್ತದೆ. ಕೆಲವು ಬಾರಿ ಸಾವಿರಾರು ಪದಗಳಿಗಿಂತ ಒಂದು ಸಣ್ಣ ಸ್ಪರ್ಶ ಅಥವಾ ಮೌನವಾಗಿ ಪಕ್ಕದಲ್ಲಿ ಕುಳಿತುಕೊಳ್ಳುವುದು ಹೆಚ್ಚು ಅರ್ಥವಿರುತ್ತದೆ ಹಾಗೂ ಹೆಚ್ಚು ಅರ್ಥವನ್ನು ನೀಡುತ್ತದೆ. ಈ ತಿಂಗಳು ನಿಮ್ಮ ಸಂಗಾತಿಗೆ ನಿಮ್ಮ ಮಾತುಗಳಿಗಿಂತ ನಿಮ್ಮ ಕಣ್ಣುಗಳು ಮತ್ತು ನಡವಳಿಕೆಯಲ್ಲಿ ಪ್ರೀತಿ ಹೆಚ್ಚಾಗಿ ಅರ್ಥವಾಗುತ್ತದೆ. ನೀವು ಒಬ್ಬಂಟಿಯಾಗಿದ್ದರೆ ಹೊಸ ಪ್ರೀತಿ ಸಿಗಬಹುದು. ನೀವು ಸಿಂಗಲ್ ಆಗಿದ್ದರೆ ನಿಮ್ಮ ಜೀವನದ ಲಯಕ್ಕೆ ಹೊಂದಿಕೊಳ್ಳುವಂತಹ ವ್ಯಕ್ತಿ ಈ ತಿಂಗಳು ನಿಮ್ಮನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಅದು ಆಕಸ್ಮಿಕವಾಗಿರಬಹುದು, ಆದರೆ ಈ ಸಂಬಂಧ ಬಹಳ ಆಳವಾಗಿರುತ್ತದೆ. ಅಥವಾ ಈಗಿರುವ ಸಂಬಂಧದಲ್ಲಿ ಹೊಸ ಚೈತನ್ಯ ಬರಲಿದೆ. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಹಳಸಲು ಅನಿಸುತ್ತಿದ್ದ ದಿನಚರಿಯಿಂದ ಮುಕ್ತಿ ಸಿಗುತ್ತದೆ. ನಿಮ್ಮ ಪ್ರೀತಿಯಲ್ಲಿ ಮೊದಲ ದಿನಗಳಿದ್ದ ಆ ಉತ್ಸಾಹ ಮತ್ತೆ ಮರಳಲಿದೆ. ನೀವು ಹೊರಗೆ ಸುತ್ತಾಡಲು ಇದು ಉತ್ತಮ ಸಮಯ. ಮನೆಯ 4 ಗೋಡೆಗಳ ಮಧ್ಯೆ ಇರುವ ಬದಲು ಈ ತಿಂಗಳು ಹೊರಗೆ ಹೋಗಿ ಕಾಲ ಕಳೆಯುವುದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಇದು ಕೇವಲ ಯೋಜನೆಯಲ್ಲ, ಮೋಜಲ್ಲ, ಬದಲಾಗಿ ಒಬ್ಬರನ್ನೊಬ್ಬರು ಹೊಸ ರೀತಿಯಲ್ಲಿ ಅನ್ವೇಷಿಸಲು ಸಿಗುವ ಅವಕಾಶ. ಈ ಕಾರ್ಡ್ ನೀವು ಮತ್ತು ನಿಮ್ಮ ಸಂಗಾತಿ ಒಬ್ಬರಿಗೊಬ್ಬರು ಪೂರಕವಾಗಿರುತ್ತೀರಾ ಎಂದು ಸಂದೇಶವನ್ನು ನೀಡುತ್ತಿದೆ. ಯಾರೆಲ್ಲ 3ನೇ ಕಾರ್ಡನ್ನು ಆಯ್ಕೆ ಮಾಡಿದ್ದೀರೋ ಅವರಿಗೆ ಬಾಬಾ ಅವರ ಸಂದೇಶ ಏನೆಂದು ತಿಳಿಯೋಣ ಬನ್ನಿ. ಸಂಬಂಧವೆಂದರೆ ಬರೀ ಮಾತುಕತೆಯಲ್ಲ, ಮೌನದಲ್ಲೂ ಪರಸ್ಪರವನ್ನು ಅರ್ಥ ಮಾಡಿಕೊಳ್ಳುವುದು. ನಾವು ಯಾವಾಗಲೂ ಮಾತಿನ ಮೂಲಕವೇ ಎಲ್ಲವನ್ನೂ ವ್ಯಕ್ತಪಡಿಸಬೇಕು ಎಂದುಕೊಳ್ಳುತ್ತೇವೆ. ಆದರೆ ನಿಮ್ಮ ಸಂಗಾತಿ ಸುಮ್ಮನಿದ್ದರೂ ಅವರ ಮನಸ್ಸಿನ ತುಡಿತ ಅಥವಾ ಅವರ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಳ್ಳುವಂತಹ ಒಂದು ಮಾನಸಿಕ ಪ್ರಕ್ವತೆಯನ್ನು ಈ ತಿಂಗಳು ನಿಮಗೆ ಬೇಕಾಗುತ್ತದೆ. ಮೌನವು ಒಂದು ಸಂಭಾಷಣೆ, ಒಂದು ಭಾಷೆ ಎಂಬುದು ಇದರ ಸಾರ. ಈ ತಿಂಗಳು ನಿಮ್ಮ ಸಂಗಾತಿಗೆ ಸ್ವಲ್ಪ ಪರ್ಸನಲ್ ಸ್ಪೇಸ್ ಅಥವಾ ಸಮಯದ ಅಗತ್ಯವಿರಬಹುದು.
ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಆಲೋಚನೆಗಳು, ಕೆಲಸ ಒತ್ತಡ ಅಥವಾ ಸ್ವಂತ ಹವ್ಯಾಸಗಳಿರುತ್ತವೆ ಅಲ್ಲವೇ? ಈ ತಿಂಗಳು ನಿಮ್ಮ ಸಂಗಾತಿ ಸ್ವಲ್ಪ ದೂರವಿದ್ದಂತೆ ಅಥವಾ ತನ್ನಷ್ಟಕ್ಕೆ ತಾನು ಇರಲು ಬಯಸಿದರೆ ಅದು ನಿಮ್ಮ ಮೇಲಿನ ಕೋಪವಲ್ಲ, ಬದಲಾಗಿ ಅವರಿಗೆ ತಮ್ಮನ್ನು ತಾವು ಕಂಡುಕೊಳ್ಳಲು ಬೇಕಾದ ಒಂದು ಸಮಯ. ಗಡಿಬಿಡಿ ಮಾಡಿಕೊಳ್ಳಬೇಡಿ. ಅವರು ಯಾಕೆ ಸುಮ್ಮನಿದ್ದಾರೆ, ನನ್ನ ಮೇಲೆ ಸಿಟ್ಟಾಗಿದ್ದಾರೆಯಾ ಎಂದು ಪದೇ ಪದೇ ಪ್ರಶ್ನೆ ಕೇಳಿ ಅವರನ್ನು ಒತ್ತಾಯಪಡಿಸಬೇಡಿ. ಅವಸರ ಮಾಡಿ ಸಂಬಂಧದಲ್ಲಿ ಗೊಂದಲ ಸೃಷ್ಟಿಸಿಕೊಳ್ಳಬೇಡಿ ಎಂದು ಈ ಸಾಲುಗಳು ಎಚ್ಚರಿಸುತ್ತಿವೆ. ಒಬ್ಬರಿಗೊಬ್ಬರು ತಮ್ಮದೇ ಆದ ಸಮಯವನ್ನು ನೀಡಿದಾಗ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಅದನ್ನು ಅತಿಯಾದ ರಬ್ಬರ್ ಬ್ಯಾಂಡಿನಂತೆ ಎಳೆದರೆ ಕಟ್ಟಾಗುತ್ತದೆ. ಹಾಗೆಯೇ ಸಂಬಂಧದಲ್ಲಿ ಅತಿಯಾದ ಅಂಟಿಕೊಳ್ಳುವಿಕೆ ಇರಬಾರದು. ಸ್ವಲ್ಪ ಬಿಡುವು ನೀಡಿದಾಗ ಮತ್ತೆ ಒಂದಾದ ಆ ಪ್ರೀತಿ ಮತ್ತು ಗೌರವ ಇನ್ನೂ 100ರಷ್ಟು ಹೆಚ್ಚಾಗುತ್ತದೆ. ಅತಿಯಾದ ನಿರೀಕ್ಷೆಗಿಂತ ತಾಳ್ಮೆಯಿಂದ ಇರುವುದು ಒಳ್ಳೆಯದು. ಅವರು ನನಗಾಗಿ ಇದನ್ನೇ ಮಾಡಬೇಕು, ಇಷ್ಟೇ ಹೊತ್ತು ಮಾತನಾಡಬೇಕು ಎಂಬ ನಿರೀಕ್ಷೆಗಳನ್ನು ಈ ತಿಂಗಳು ಸ್ವಲ್ಪ ಬದಿಗಿಡಿ. ತಾಳ್ಮೆಯಿಂದ ಇರುವುದು ನಿಮ್ಮ ವ್ಯಕ್ತಿತ್ವದ ಘನತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಂಗಾತಿಗೆ ನಿಮ್ಮ ಮೇಲೆ ಭರವಸೆ ಮೂಡುವಂತೆ ಮಾಡುತ್ತದೆ. ಈ ಕಾರ್ಡ್ ನಿಮಗೆ ಒಟ್ಟಾರೆ ತಿಳಿಸುವುದೇನೆಂದರೆ, ಪಕ್ವವಾದ ಪ್ರೀತಿ ಅಂದರೆ ಮೆಚ್ಯೂರ್ ಲವ್ ಸಂಕೇತ. ಒಬ್ಬರಿಗೊಬ್ಬರು ಸ್ವಾತಂತ್ರ್ಯ ನೀಡುತ್ತಲೇ ಹೇಗೆ ಜೊತೆಯಾಗಿರಬೇಕು ಎಂಬುದನ್ನು ಇದು ಕಲಿಸುತ್ತದೆ.